ಆ 4 ಸಂಭೋಗದ ವಿಧಾನಗಳು ಯಾವುವು? ಇದರಿಂದ ಹೆಣ್ಣು ಅತಿ ಹೆಚ್ಚು ಸುಖವನ್ನು ಪಡೆಯುತ್ತಾಳೆ. ಆದರೆ ಅದನ್ನು ಮುಕ್ತವಾಗಿ ಹೇಳೋಕೆ ಹಿಂಜರಿಯುತ್ತಾಳೆ. ಅಂತಹ ಆ 4 ಸಂಭೋಗದ ಟೆಕ್ನಿಕ್ಸ್ಗಳು ಯಾವುವು? ಬಹುಶಃ ನಿಮ್ಮ ಸಂಗಾತಿಗೆ ಈ 4 ಟೆಕ್ನಿಕ್ಸ್ಗಳನ್ನು ವಿಡಿಯೋ ಮುಖಾಂತರ ತೋರಿಸಿದರೆ ಆಕೆಗೆ ಆ ವಿಧಾನಗಳು ಇಷ್ಟವಾಗಬಹುದು. ಇದು ನಿಮ್ಮ ಲೈಂಗಿಕ ಜೀವನವನ್ನು ಇನ್ನಷ್ಟು ಇಂಟರೆಸ್ಟಿಂಗ್ ಮಾಡಬಹುದು. ಇನ್ನು ನಮ್ಮ ಸಮಾಜದಲ್ಲಿ ನೋಡಿದರೆ ಹೆಣ್ಣಿಗೆ ಲೈಂಗಿಕ ಸುಖ ಸಿಕ್ಕಿದೆ, ಆಕೆ ತೃಪ್ತಿ ಹೊಂದಿದ್ದಳು ಅನ್ನುವ ವಿಷಯವನ್ನು ಯಾರೂ ಪರಿಗಣಿಸಲ್ಲ. ನಮ್ಮ ಸುಖವನ್ನು ಮಾತ್ರ ಪರಿಗಣನೆಗೆ ತೆಗೆದುಕೊಳ್ಳುತ್ತೇವೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಸಂಗಾತಿಯನ್ನು ಲೈಂಗಿಕವಾಗಿ ತೃಪ್ತಿಪಡಿಸುವ ಆ 4 ಟೆಕ್ನಿಕ್ಸ್ಗಳನ್ನು ತಿಳಿಸಿಕೊಡ್ತೀನಿ. ಖಂಡಿತವಾಗಿಯೂ ಈ ಟೆಕ್ನಿಕ್ನಿಂದ ನಿಮ್ಮ ಸಂಗಾತಿ ಖುಷಿ ಪಡಬಹುದು ಮತ್ತು ಅದನ್ನು ಮತ್ತೆ ಮತ್ತೆ ಇಷ್ಟಪಡಬಹುದು. 1. ಬಾಂಡೇಜ್ ಸೆಕ್ಸ್. ಇದು ಒಂದು ಆರೋಗ್ಯಕರ ಸೆಕ್ಸ್ ವಿಧಾನ. ನಿಮ್ಮ ಸಂಗಾತಿಗೆ ಇಷ್ಟ ಇದ್ದರೆ ಮಾತ್ರ ಈ ರೀತಿ ಮಾಡಿ. ಇಲ್ಲದಿದ್ದರೆ ಇದು ಅತ್ಯಾಚಾರದ ರೀತಿಗೆ ದಾರಿ ತರುವ ಸಾಧ್ಯತೆ ಇರುತ್ತದೆ. ಯಾವುದೇ ಸೆಕ್ಸ್ ವಿಧಾನವನ್ನು ಮಾಡುವಾಗ ತಾಳ್ಮೆ ಮತ್ತು ಸಂಗಾತಿಯ ಇಷ್ಟಗಳನ್ನು ತಿಳಿದುಕೊಂಡು ಮಾಡುವುದು ಅತ್ಯಗತ್ಯ. ಈ ಬಾಂಡೇಜ್ ಸೆಕ್ಸ್ನಲ್ಲಿ ಸಂಗಾತಿಯ ಕೈಗಳನ್ನು ಕಟ್ಟಿಹಾಕಿ ಆಕೆಯ ದೇಹವನ್ನು ಪೂರ್ತಿ ಚುಂಬಿಸಿ ಉದ್ರೇಕಿಸಲಾಗುತ್ತದೆ. ಇದರಿಂದ ಆಕೆ ಹೆಚ್ಚು ಲೈಂಗಿಕ ಉತ್ಸಾಹ ಹೊಂದಬಹುದು. ಆದರೆ ಪರಸ್ಪರ ಒಪ್ಪಿಗೆ ಇದ್ದರೆ ಮಾತ್ರ ಈ ವಿಧಾನ ಅನುಸರಿಸಬೇಕು. 2. ವೈಬ್ರೇಟರ್ ಉಪಯೋಗ. ಈ ಉಪಕರಣವನ್ನು ಸ್ತ್ರೀಯರು ಕ್ಲಿಟೋರಿಸ್ ಅಥವಾ ಚಂದ್ರನಾಡಿಯನ್ನು ಸ್ಟಿಮ್ಯುಲೇಟ್ ಮಾಡುವುದಕ್ಕೆ ಉಪಯೋಗಿಸುತ್ತಾರೆ. ಮಾರುಕಟ್ಟೆಯಲ್ಲಿ ಸುಲಭವಾಗಿ ಲಭ್ಯವಿರುವ ಈ ಸಾಧನ ಉಪಯೋಗಿಸುವಾಗ ಗುಣಮಟ್ಟದ ವೈಬ್ರೇಟರ್ಗಳನ್ನು ಬಳಸಬೇಕು. ಅಧಿಕ ತೀವ್ರತೆಯ ವೈಬ್ರೇಷನ್ನಿಂದ ಗಾಯಗಳಾಗುವ ಸಾಧ್ಯತೆ ಇದೆ. ಎಚ್ಚರಿಕೆಯಿಂದ ಬಳಸಬೇಕು. 3. ವುಮನ್ ಆನ್ ಟಾಪ್. ಹೆಣ್ಣು ಮೇಲ್ದರ್ಜೆಯಲ್ಲಿ. ಈ ವಿಧಾನದಲ್ಲಿ ಹೆಣ್ಣು ಗಂಡಿನ ದೇಹದ ಮೇಲೆ ಮಲಗಿ ಸಂಭೋಗ ಮಾಡುತ್ತಾರೆ. ಈ ತಂತ್ರದಲ್ಲಿ ಹೆಣ್ಣು ಹೆಚ್ಚು ಉದ್ರೇಕ ಅನುಭವಿಸುತ್ತಾಳೆ. ಇದು ಓರಲ್ ಸೆಕ್ಸ್ಗಿಂತ ಸಹಕರಿಸುತ್ತೆ. ಹೆಣ್ಣು ತನ್ನ ಲೈಂಗಿಕ ತೃಪ್ತಿಯನ್ನು ನಿಯಂತ್ರಿಸೋಕೆ ಈ ವಿಧಾನದಿಂದ ಸಾಧ್ಯವಾಗುತ್ತದೆ. ಈ ವಿಧಾನವು ಸಂಗಾತಿಗೆ ಆಕ್ಟಿವ್ ಪಾತ್ರ ನೀಡುತ್ತದೆ. 4. ಓರಲ್ ಸೆಕ್ಸ್. ಇದು ಲೈಂಗಿಕ ಜೀವನದಲ್ಲಿ ಪರಾಕಾಷ್ಠೆಯ ಸುಖವನ್ನು ನೀಡುವ ವಿಧಾನಗಳಲ್ಲಿ ಒಂದಾಗಿದೆ. ಕೆಲವು ಸ್ತ್ರೀಯರಿಗೆ ಯೋನಿಯಲ್ಲಿ ಲೂಬ್ರಿಕೇಷನ್ ಸಮಸ್ಯೆ ಇರುತ್ತದೆ. ಇದಕ್ಕೆ ಕಾರಣವಾಗಬಹುದಾದ ಆರೋಗ್ಯ ಸಮಸ್ಯೆಗಳು ಇದ್ದರೂ ಓರಲ್ ಸೆಕ್ಸ್ ಮೂಲಕ ಲೈಂಗಿಕ ಉತ್ಸಾಹ ಹೆಚ್ಚಿಸಬಹುದು. ಆರಂಭದಲ್ಲಿ ಕೆಲವು ಮಹಿಳೆಯರು ಇದನ್ನು ನಿರಾಕರಿಸಬಹುದು. ಆದರೆ ನಿಧಾನವಾಗಿ ಮಾಡಿದರೆ ಅವರು ಇದರ ಲಾಭವನ್ನು ಅನುಭವಿಸುತ್ತಾರೆ. 5. ಡರ್ಟಿ ಟಾಕ್. ಇದು ಸಂಭೋಗ ಸಮಯದಲ್ಲಿ ಉತ್ಸಾಹವನ್ನು ಹೆಚ್ಚಿಸುವ ಒಂದು ಬಾಹ್ಯ ಪ್ರೇರಣೆ. ಸೂಕ್ತವಾದ ಡರ್ಟಿ ಮಾತುಗಳು ಸಂಗಾತಿಯ ಲೈಂಗಿಕ ಉತ್ಸಾಹ ಹೆಚ್ಚಿಸುತ್ತವೆ. ಸುಮ್ಮನೆ ಚುಪ್ಪಿಯಾಗಿ ಇರುವ ಬದಲು ಪ್ರೀತಿಯಿಂದ ಅಥವಾ ಹುಮ್ಮಸ್ಸಿನಿಂದ ಹುರಿದುಂಬಿಸುವ ಪದಗಳನ್ನು ಬಳಸುವುದು ಲೈಂಗಿಕ ಕ್ರಿಯೆಯಲ್ಲಿ ಆಸಕ್ತಿ ಉಳಿಸುವಲ್ಲಿ ಸಹಾಯ ಮಾಡುತ್ತದೆ. ಗಮನಿಸಿ, ಮೇಲಿನ ಎಲ್ಲಾ ಮಾಹಿತಿ ಕೇವಲ ಶಿಕ್ಷಣ ಮತ್ತು ಮಾಹಿತಿಗಾಗಿ. ಯಾವುದೇ ಲೈಂಗಿಕ ತಂತ್ರ ಅಥವಾ ವಿಧಾನಗಳನ್ನು ಅನುಸರಿಸುವಾಗ ಪರಸ್ಪರ ಸಂವಾದ ಮತ್ತು ಒಪ್ಪಿಗೆ ಬಹುಮುಖ್ಯ. ಯಾವುದೇ ಬಲಾತ್ಕಾರ ಅಥವಾ ಒತ್ತಡದ ವಾತಾವರಣದಲ್ಲಿ ಈ ಕ್ರಿಯೆಗಳು ನಡೆಯಬಾರದು.